ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ನಾನು ನಿಮ್ಮ ಪ್ರೀತಿಯ ಸಂಗೀತ ಸಂಡಿ. ಸೊ ಇವತ್ತಿನ ವ್ಲಾಗಿಗೆ ನೀವು ಸ್ವಾಗತ ಸುಸ್ವಾಗತ. ಸೊ ಆ್ಯಕ್ಚುಲಿ ಇವತ್ತು ಲೇಟ್ ನೈಟ್ ನಾನು ವ್ಲಾಗ್ ಮಾಡ್ತಾ ಇರೋದು. ಸೊ ಏನಕ್ಕೆ ಏನು ಯಾಕೆ ವ್ಲಾಗು ಅಂತ ಎಲ್ಲ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಸೊ ವಾಚ್ ಟಿಲ್ ಎಂಡ್ ಯು ವಿಲ್ ಡೆಫಿನೆಟ್ಲಿ ಗೆಟ್ ಅ ವೆರಿ ಬ್ಯೂಟಿಫುಲ್ ಕ್ಲಾರಿಟಿ ಅಂತ ಹೇಳ್ಬೋದು. ಸೊ ಏನಕ್ಕೆ ವ್ಲಾಗು ಅಂತಂದರೆ ನಾಳೆ ನಾನು ಆ್ಯಕ್ಚುಲಿ ಒಂದು ಈವೆಂಟಿಗೆ ಹೋಗ್ತಾ ಇದ್ದೀನಿ. ಸೊ ನೋಡೋಣ ಹೋಗ್ತಾ ಏನಾಗುತ್ತೆ ಅಂತ. ನೀವು ನನ್ನ ಜೊತೆಗೆ ಈ ವಿಡಿಯೋನ ಫುಲ್ ಎಂಡ್ ಅಂತ ನೋಡಿ ಹೌ ಇಟ್ ಬಿ ಆದಷ್ಟು ಕ್ಲಿಪ್ಪಿಂಗ್ಸ್ನ ನಿಮಗೆ ಶೇರ್ ಮಾಡೋದಕ್ಕೆ ನೋಡ್ತೀನಿ. ಸೊ ಯಾಸ್ ಫಾರ್ ನಾವು ಗುಡ್ ನೈಟ್. ಸೊ ಮೀಟ್ ಯು ಇನ್ ದ ನೆಕ್ಸ್ಟ್ ಪಾರ್ಟ್ ಆಫ್ ದಿ ವಿಡಿಯೋ. ಗುಡ್ ಮಾರ್ನಿಂಗ್. ಸೊ ಶುಭೋದಯ ಎಲ್ರಿಗೂ. ಇವತ್ತು ನಾನು ನಿನ್ನೆ ಎಲ್ಲ ಪ್ರಿಪ್ರೇಷನ್ ಎಲ್ಲ ಮಾಡಿ ಮಲಗಿ ಇಟ್ ವಾಸ್ ಟೂ ಲೇಟ್ ಆ್ಯಕ್ಚುಲಿ ಟು ಮಲ್ಗೋದಕ್ಕೆ ಎಲ್ಲ. ಸೊ ಬಟ್ ಸ್ಟಿಲ್ ಇವತ್ತು ಸ್ವಲ್ಪ ನರ್ವಸ್ನೆಸ್ ಇದೆ ಆ್ಯಸ್ ಐ ಸೆಡ್ ಯೆಸ್ಟರ್ಡೇ. ಸೊ ಬಟ್ ಎನಿವೇಸ್ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್ ಅಗೇನ್. ಫೈನಲಿ ಹೊರಟಿದ್ದೀವಿ. ಸೊ ಲೆಟ್ಸ್ ಗೋ. ಸೊ ಸಿಕ್ಕಾಬಡೆ ರಶ್ ಇದೆ ಇವತ್ತು. ಐ ಡೋಂಟ್ ನೋ ವೈ. ಇಟ್ಸ್ ಲಿಟ್ರಲಿ ಅ ಬಿಗ್ ಜರ್ನಿ ಆರ್ ಅ ಲಾಂಗ್ ಜರ್ನಿಯಲ್ಲಿ ಹೋಗ್ತಾ ಇದ್ದೀವಿ. ಸೊ ಹಾಗಾಗಿ ನಿದ್ದೆನೇ ಮಾಡಿಲ್ಲ. ಸೊ ಲೆಟ್ಸ್ ಹ್ಯಾವ್ ಅ ನ್ಯಾಪ್ ಅಂತ ಅಂದ್ಕೊಂಡು ಸೊ ನೆಕ್ಸ್ಟ್ ಪಾರ್ಟಲ್ಲಿ ಸಿಗ್ತೀನಿ. ಸೊ ನನ್ನ ಜೊತೆಗೆ ಅಪ್ಪ ಅಮ್ಮನೂ ಬರ್ತಾ ಇದ್ದಾರಲ್ವ. ಸೊ ಅವ್ರನ್ನ ಕೇಳೋಣ ಹೇಗೆ ಅನ್ನಿಸ್ತಾ ಇದೆ ಅಂತ. ಸೊ ಅಮ್ಮ, ಹೌ ಆರ್ ಯು ಫೀಲಿಂಗ್? ಗುಡ್. ನಿಮಗೆ ನಿಮ್ಮ ವಾಯ್ಸ್ ಕೇಳಿಸ್ತಿದೆಯಲ್ಲೋ ಗೊತ್ತಿಲ್ಲ, ಬಟ್ ಈಗ ತಾನೇ ಬಂದು ಗದಗನ ರೀಚ್ ಆದ್ವಿ ನಾವು. ಅಷ್ಟು ಬಿಸಿಲಿದೆ ಅಂತಂದರೆ ಹೇಳೋಕ್ಕಾಗ್ತಿಲ್ಲ ನನಗೆ, ಅಷ್ಟು ಬಿಸಿಲಿದೆ. ಬಟ್ ನಾನೊಂಥರ ಶೈ ಫೀಲ್ ಮಾಡ್ತಾ ಇದ್ದೀನಿ ವ್ಲಾಗ್ ಮಾಡೋದಕ್ಕೆ. ಬಿಕಾಸ್ ಎವ್ರಿಬಡಿ ವಿಲ್ ಬಿ ಸೀಯಿಂಗ್ ಲೈಕ್ ಇಟ್ಸ್ ನಾಟ್ ಆನ್ ಈಸಿ ಜಾಬ್ ಆ್ಯಕ್ಚುಲಿ. ಬಟ್ ಸ್ಟಿಲ್ ನಿಮಗೋಸ್ಕರ, ನಿಮ್ಮ ಎಂಟೈರ್ ನನ್ನ ಸಬ್ಸ್ಕ್ರೈಬರ್ಸ್ಗೋಸ್ಕರ ಮಾಡ್ತಿರೋ ವ್ಲಾಗ್ ಇದು. ಸೊ ನೋಡೋಣ ಹೇಗೆಲ್ಲ ಇರುತ್ತೆ ಅಂತ. ಸೊ ಇದೇ ನಮ್ಮ ಲೊಕೇಶನ್ ಇವತ್ತಿಂದು. ಆ್ಯಕ್ಚುಲಿ ಫಸ್ಟ್ ರೌಂಡ್ ಸ್ಟುಡಿಯೋದಲ್ಲಿ ಇರೋದು. ಸೊ ಸ್ಟುಡಿಯೋಕ್ಕೆ ಹೋಗ್ತಾ ಇದ್ದೀನಿ ಇವಾಗ. ಐ ಡೋಂಟ್ ನೋ ವಾಟ್ ಈಸ್ ಆ್ಯಕ್ಚುಲಿ ದ ಸ್ಕೆಡ್ಯೂಲ್ ಆ್ಯಂಡ್ ಆಲ್. ನೋಡೋಣ. ಫಸ್ಟ್ ರೌಂಡೇ ಇವಾಗ ಮಾರ್ನಿಂಗ್ ಮುಗಿಸ್ಕೊಂಡು ಸೆಕೆಂಡ್ ರೌಂಡ್ ಎಲ್ಲ ಆನ್ ಸ್ಟೇಜ್ ಮಾಡ್ತಾರಂತೆ. ಲಿಟ್ರಲಿ ಸಿಕ್ಕಾಬಡೆ ಬಿಸಿಲಿದೆ. ಅದಂತೂ ಇಟ್ಸ್ ನಾಟ್ ಎಟ್ ಆಲ್ ಅನ್ಎಕ್ಸ್ಪ್ರೆಸಿಬಲ್ ಅಂತ ಹೇಳ್ಬೋದು, ಅಷ್ಟು ಬಿಸಿಲಿದೆ. ಸುನಿಧಿ ಇವಾಗ ತಾನೇ ಫಸ್ಟ್ ರೌಂಡ್ ಮುಗೀತು. ಸೊ ನೆಕ್ಸ್ಟ್ ಇನ್ನು 2 ರೌಂಡ್ಸ್ ಎಲ್ಲ ಆನ್ ಸ್ಟೇಜ್ ಇರುತ್ತೆ. ಅಲ್ಲಿ ನೋಡಿ ಎಷ್ಟು ಬಿಸಿಲಲ್ಲೂ ಕೂಡ ಪಾಪ ಅವ್ರು ನಿಂತ್ಕೊಂಡು ವ್ಯಾಪಾರ ಮಾಡ್ತಿದ್ದಾರೆ. ರಿಯಲಿ ಗ್ರೇಟ್ ಪೀಪಲ್ ಇವ್ರುಗಳೆಲ್ಲ. ಇಂಥ ಬಿಸಿಲಲ್ಲಿ ನಮಗೆ ಓಡಾಡೋದಕ್ಕೆ ಆಗ್ತಿಲ್ಲ ಅಂಥದ್ರಲ್ಲಿ ಕೂತ್ಕೊಂಡು ವ್ಯಾಪಾರ ಎಲ್ಲ ಮಾಡ್ತಾರೆ ಅಂತ ಜನರಿಗೆಲ್ಲ ಹ್ಯಾಟ್ಸ್ ಆಫ್ ಅಂತ ಹೇಳ್ಬೋದು. ಬಿಕಾಸ್ ಇಟ್ಸ್ ನಾಟ್ ದ್ಯಾಟ್ ಈಸಿ ಬೀಯಿಂಗ್ ಇನ್ ದಿಸ್ ಹಾಟ್ ಸನ್. ಈಗ ತಾನೇ ಊಟ ಆಯಿತು. ಆ್ಯಕ್ಚುಲಿ ನಾನು ಈವೆಂಟ್ಗಿನ ಈ ಬಿಸಿಲಿಗೋಸ್ಕರನೇ ಸುಸ್ತಾಗೋಗ್ಬಿಟ್ಟು ನಮಗೆ. ನೋಡಿ ಸೊ ವೆಲ್ಕಮ್ ಬ್ಯಾಕ್ ಒನ್ಸ್ ಅಗೇನ್. ಸೊ ಇವಾಗ ನಾವು ಆ್ಯಕ್ಚುಲಿ ಪ್ರಾಕ್ಟೀಸ್ ಸೆಷನಲ್ಲಿ ಇದ್ದೀವಿ. ರೆಸ್ಟ್ ಮಾಡ್ತೀನಿ ಅಂತ ಹೇಳಿದೆ, ಬಟ್ ಇಟ್ಸ್ ಹೈಲಿ ಇಂಪಾಸಿಬಲ್ ಇನ್ ದಿಸ್ ಹಾಟ್. ಸೊ ಏನು ಪ್ರಾಕ್ಟೀಸ್ ಸೆಷನ್ ಅಂತ ನಿಮ್ಗೆ ಆಲ್ರೆಡಿ ಕ್ಲಿಪ್ಪಿಂಗ್ಸಲ್ಲಿ ಗೊತ್ತಾಗಿರುತ್ತೆ. ಸೊ ಏನು ಪ್ರಾಕ್ಟೀಸು ಅಂತಂದರೆ ಸಿಂಗಿಂಗ್ ಪ್ರಾಕ್ಟೀಸ್. ಸೊ ಇವರು ನಿಮ್ಮ ಹೆಸರು? My name is Kirtana. I can't pair. Kirtana, shall we play number based challenge? Yes. Okay, number based challenge ಆಡ್ತಾ ಇದ್ದೀವಿ. ಸೊ ನಂಬರ್ಸ್ ಫ್ರಮ್ 1 to 5 ತಲೆಯಲ್ಲಿ ಇಟ್ಕೋಬೇಕು ಟೋಟಲ್ ಆಗಿ. ಸೊ ಓಕೆ. Your number is 1? No. Your number is 2? No. Your number is 4? No. Your number is 1? No. Your number is 5? Yes. I won it. See? ನವೀನ ಅದೇ. ಸೊ ಏನು ಮಾಡಿದ್ರು ಟೈಮ್ ಪಾಸೇ ಆಗ್ತಿಲ್ಲ. ಆ್ಯಕ್ಚುಲಿ ಇಸ್ ಆಲ್ ಪ್ರಾಕ್ಟೀಸ್ ವಿ ಹ್ಯಾವ್ ಬೀನ್ ಜಸ್ಟ್ ಸ್ಟಾರ್ಟಿಂಗ್ ಫ್ರಮ್ ಸಿನ್ಸ್ ಮಾರ್ನಿಂಗ್ ಮಾಡ್ತಾ ಇದ್ದೀವಿ. ಪ್ರಾಕ್ಟೀಸ್ ಎಲ್ಲ ಮುಗೀತು. ಸೊ ಹಾಗೆ ಸ್ವಲ್ಪ ಆಟ ಆಡೋಣ ಅಂತ.
ಆ್ಯಕ್ಚುಲಿ ನನಗೆ ಸಿಕ್ಕಿರೋ ಪಾರ್ಟ್ನರ್ ತುಂಬ ಅಂದರೆ ತುಂಬ ಶಿ ಇಸ್ ವೆರಿ ಕೋಆಪ್ರೇಟಿವ್ ದೋ ಹರ್ ಏಜ್ ಇಸ್ ವೆರಿ ಸ್ಮಾಲ್ ಬಟ್ ಸ್ಟಿಲ್ ಶೀ ಈಸ್ ಅ ವೆರಿ ಬ್ರೇವ್ ಗರ್ಲ್. ಸೊ ಬ್ಯೂಟಿಫುಲ್ ವ್ಯೂ. ಸೊ ಸಖತ್ತಾಗಿದೆ ಇದು ಆ್ಯಕ್ಚುಲಿ. ವೆಲ್ಕಮ್ ಬ್ಯಾಕ್. ಸೊ ಟಕ್ ಅಂತ ಹೇಳಿ ಔಟ್ಫಿಟ್ನ ಚೇಂಜ್ ಮಾಡಿಕೊಂಡು ಇವಾಗ ನಾವು ಆ್ಯಕ್ಚುಲಿ ಹಾಡೋಕ್ಕೆ ಅಂತ ಪರ್ಫಾರ್ಮೆನ್ಸಿಗೆ ಅಂತ ಹೋಗಬೇಕಿತ್ತು, ಬಿಕಾಸ್ ದೇ ಆರ್ ಗೋಯಿಂಗ್ ಟು ಸ್ಟಾರ್ಟ್ ಅಂತ ಅನ್ನೋ ಅಷ್ಟರಲ್ಲಿ ಜೋರಾಗಿ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಇಲ್ಲ, ಬ್ಯಾಡ್ ಲಕ್ ಇವತ್ತು ನಮ್ದು, ಬಿಕಾಸ್ ಎಲ್ಲನೂ ರೆಡಿ ಮಾಡ್ಕೊಂಡು ಇನ್ನೇನು ಪ್ರೋಗ್ರಾಮ್ ಸ್ಟಾರ್ಟ್ ಆಗತ್ತೆ ಅನ್ನೋ ಅಷ್ಟರಲ್ಲಿ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಬಂದಾಗ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂತ ಅನ್ನೋ ಅಷ್ಟರಲ್ಲೇ ಈ ಥರ ಕ್ಲೋಸ್ ಮಾಡಿಬಿಟ್ರು ಬಿಕಾಸ್ ಆಫ್ ಮಳೆ ಅಂತ. This is our final look of one of the round. So yeah, we're waiting. We are on the stage. I'm so excited. ಹಾಯ್, ವೆಲ್ಕಮ್ ಬ್ಯಾಕ್ ಒನ್ಸ್ ಅಗೇನ್. ನೀವು ಆಲ್ರೆಡಿ ಕ್ಲಿಪ್ಪಿಂಗ್ಸ್ ನೋಡಿರ್ತೀರಾ. ಸೊ ಹಾಡು ಮುಗಿಸ್ಕೊಂಡು ಬಂದ್ವಿ. ಹೇಗಿತ್ತು ಹಾಡು? ಸೂಪರ್ ಆಗಿತ್ತು. ಆ್ಯಕ್ಚುಲಿ ಸ್ವಲ್ಪ ಬಟರ್ಫ್ಲೈಸ್ ಇನ್ ಸ್ಟಮಕ್ ಸ್ವಲ್ಪ ಇತ್ತು, ಬಟ್ ಪರವಾಗಿಲ್ಲ. ವಿ ಮೇಡ್ ಇಟ್ ಆ್ಯಂಡ್ ಅಷ್ಟು ಪ್ರಾಕ್ಟೀಸ್ ಮಾಡಿದ್ದಕ್ಕೂ ಕೂಡ ವಿ ಡಿಡ್ ಇಟ್. ಟೂ ಆಫ್ ದಿಸ್ ಟೆಂಪಲ್ ಆರ್ ಮಠ ಅಂತ ಹೇಳ್ಬೋದು. ಸಖತ್ತಾಗಿದೆ. ಆರ್ಕಿಟೆಕ್ಚರ್ ಮಾತ್ರ ದೇರ್ ಇಸ್ ನೋ ವರ್ಡ್ಸ್ ಟು ಎಕ್ಸ್ಪ್ರೆಸ್. ಸಖತ್ತಾಗಿ ಆರ್ಕಿಟೆಕ್ಚರ್ ಮಾಡಿದ್ದಾರೆ. ವಿ ಆರ್ ಆನ್ ದ ಸ್ಟೇಜ್. ಸೊ ಫೈನಲ್ ರೌಂಡಿಗೂ ಕೂಡ ಸೆಲೆಕ್ಟ್ ಆಗಿದ್ದೀವಿ. ಸೊ ನೋಡೋಣ, ಹೋಪ್ ಫಾರ್ ದ ಬೆಸ್ಟ್, ಆಲ್ ದಿ ಬೆಸ್ಟ್. ಸೊ ಫೈನಲ್ ರೌಂಡಿಗೂ ಕೂಡ ಸೆಲೆಕ್ಟ್ ಆಗಿದ್ದೀವಿ. ಈಗ ಟೈಮ್ ಬಂದುಬಿಟ್ಟು 1:30. ವೆಲ್ಕಮ್ ಬ್ಯಾಕ್ ಒನ್ಸ್ ಅಗೇನ್. ಸೊ ನಿನ್ನೆ ರಾತ್ರಿ ನನಗೆ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಆನ್ ದ ಸ್ಟೇಜ್ ಇದ್ದೆ ನಾನು. ಸೊ ಫೈನಲ್ ರೌಂಡ್ಗೆ ಸೆಲೆಕ್ಟ್ ಆಗಿದ್ದೀನಿ ಅಂತ ಸುಮ್ಮನೆ ಹೇಳಿಬಿಟ್ಟೆ ಅಷ್ಟೇ. ಬಟ್ ವಾಟ್ ವಾಸ್ ಅ ಸಾಂಗ್ ಆ್ಯಂಡ್ ಆಲ್, ಐ ಜಸ್ಟ್ ಪುಟ್ ದ ಕ್ಲಿಪ್ಪಿಂಗ್ಸ್ ಇಫ್ ಪಾಸಿಬಲ್. ಬಟ್ ನನ್ನ ಇವೆಂಟ್ ಮುಗ್ದಿದ್ದೆ ಅರೌಂಡ್ ಮಧ್ಯರಾತ್ರಿ 3:30-4 ಗಂಟೆಗೆ ಇವೆಂಟ್ ಮುಗೀತು. ಇಟ್ ವಾಸ್ ಲಿಟ್ರಲಿ ವೆರಿ ಹೆಕ್ಟಿಕ್ ಡೇ ಸಚ್ ಅ ಲಾಂಗ್ ಡೇ. ಆ್ಯಂಡ್ ಬೆಳಿಗ್ಗೆಯಿಂದ ಸಂಜೆವರೆಗೂ ಏನೂ ಕೆಲಸ ಇರಲಿಲ್ಲ. ಬಟ್ ಪ್ರಾಕ್ಟೀಸ್ ಮಾಡೋದು ಬಿಟ್ಟು. ಬಟ್ ಆಫ್ಟರ್ನೂನ್ ಇಟ್ ವಾಸ್ ವೆರಿ ಹೆಕ್ಟಿಕ್. ನನಗಷ್ಟೇ ಅಲ್ಲ, ನನ್ನ ಪೇರೆಂಟ್ಸ್ಗೂ ಸಿಕ್ಕಾಪಟ್ಟೆ ಕಷ್ಟ ಆಯಿತು. ಬಟ್ ದೀಸ್ ಆಲ್ ಥಿಂಗ್ಸ್ ಆರ್ ಪಾರ್ಟ್ ಆಫ್ ಲೈಫ್ ಆ್ಯಂಡ್ ವಿ ಹ್ಯಾವ್ ಟು ಲರ್ನ್ ಆಲ್ ದಿಸ್ ಕೈಂಡ್ ಆಫ್ ಜರ್ನೀಸ್. ಸೊ ಇದನ್ನು ಹೇಳ್ತಾ ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆ್ಯಂಡ್ ರಿಸಲ್ಟ್ಸ್ ಬಗ್ಗೆ ಇಟ್ ವಾಸ್ ಲೈಕ್ ಎವ್ರಿಬಡಿ ವರ್ ಕನ್ಸಿಡರ್ಡ್ ಆ್ಯಸ್ ವಿನ್ನರ್ಸ್. ಸೊ ತುಂಬ ಖುಷಿ ಆಯಿತು. ಅಮಂಗ್ ಎಷ್ಟು ಅಂತಂದರೆ 80 ಮೆಂಬರ್ಸಲ್ಲಿ ನಾನು ಟಾಪ್ 10 ಬಂದಿದ್ದು ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗೆ. ಆ್ಯಂಡ್ ದೊಡ್ಡ ಜಡ್ಜಸ್ ಮುಂದೆ ನಿಂತ್ಕೊಂಡು ನಾವು ಮಾತಾಡಿದ್ದು ಅಥವಾ ನಾವು ಹಾಡಿದ್ದು, ಇಟ್ ವಾಸ್ ಲಿಟ್ರಲಿ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ಸೊ ನಥಿಂಗ್ ಹ್ಯಾಪನ್ಸ್ ವಿತೌಟ್ ರೀಸನ್ ಅಂತಾರಲ್ಲ, ಹಾಗೆ ನನ್ನ ಜೀವನದಲ್ಲಿ ಕೀರ್ತನ ಅನ್ನೋ ಒಂದು ಬೆಸ್ಟ್ ಪಾರ್ಟ್ನರ್ ಸಿಕ್ಕಾಪಟ್ಟೆ ಖುಷಿ ಆಯಿತು. ಎಸ್, ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನಾನು ಮಾಡೋ ಪ್ರತಿಯೊಂದು ವಿಡಿಯೋನೂ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮೀಟ್ ಇನ್ ದ ನೆಕ್ಸ್ಟ್ ವ್ಲಾಗ್. ಸೊ ನೆಕ್ಸ್ಟ್ ವ್ಲಾಗ್ ಯಾವ ಥರ ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ನಿಮ್ಮ ಕಮೆಂಟ್ಸ್ನ ಓದಿ ಐ ವಿಲ್ ಡೆಫಿನೆಟ್ಲಿ ಡೂ ರಿಪ್ಲೈ ಫಾರ್ ದ್ಯಾಟ್. ಎಸ್, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಬಾಯ್.